ಹಲೋ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮೊಳಕೆ ಹುಳ್ಳಿ ಕಾಳಿನ ಬಸ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಂಪ್ಲೀಟ್ ವಿಲೇಜ್ ಸ್ಟೈಲು, ಸೊ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸೋಯಾಬೀನ್ ಪಲ್ಯನೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಕುಕ್ಕರ್ಗೆ ಮೊಳಕೆ ಹುಳ್ಳಿಕಾಳು ಮತ್ತು ಟೊಮೆಟೊ ಈರುಳ್ಳಿ ಹಾಕಿ ಒಂದು 2 ವಿಷಿಲ್ ಆದಮೇಲೆ ಇಳಿಸ್ಕೊಂಡು ಮಿಕ್ಸಿಗೆ ಅಂತ ಅದೇ ಟೊಮೆಟೊನ ಮತ್ತು ಈರುಳ್ಳಿನ ಉಪ್ಪು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ರೆಡಿ ಮಾಡಿಟ್ಕೊಂಡಿರೋದು ಪಲ್ಯಗೆ ಮತ್ತು ಸೋಯಾಬೀನ್, ಕೊಬ್ಬರಿ ತುರಿ, ಪೀನಟ್ಸ್ ಪೌಡರ್, ಬೆಳ್ಳುಳ್ಳಿ ಪೇಸ್ಟು, ಒಣಮೆಣಸಿನ್ಕಾಯಿ ಇದೆಲ್ಲ ಪಲ್ಯಕ್ಕೆ ತೋರಿಸ್ತಿದ್ದೀರಿ. ಬಸ್ಸಾಂಬಾರ್ಗೆ ಒಗ್ಗರಣೆಗೆ ಹಾಕ್ಕೊತಿರೋದು. ಮಿಕ್ಸಿ ಜಾರ್ಗೆ ಹಾಕ್ತೀವಿ. ಇದನ್ನ ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು 3-4 ಬೆಳ್ಳುಳ್ಳಿ ಹಾಕಿ ಕಂಪ್ಲೀಟ್ ಫ್ರೈ ಮಾಡಿ ಆಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಫ್ರೈ ಆಯಿತು. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀವಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋದೆ. ಈಗ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಡ್ತೀವಿ. ಈಗ ಸೋಯಾಬೀನು ಫ್ರೈ ಮಾಡಿಕೊಂಡು ಹಾಟ್ ವಾಟರಲ್ಲಿ 1-2 ವಿಷಿಲ್ ಹಾಕ್ಸಿದ್ವಿ. ಆ ನೀರನ್ನ ಬಗ್ಸ್ತಿರೋದಿಲ್ಲಿ. ಆ ಬಗ್ಸಿರೋ ನೀರು ಸೆಪ್ರೇಟ್ ಇಡೋಣ. ಈಗ ಒಗ್ಗರಣೆಗೆ ಅಂತ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಒಂದು 5-6 ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಒಂದು 5 ಸೆಕೆಂಡ್ಸ್ ಆದಮೇಲೆ ಮತ್ತೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಕಲರ್ ಆದಮೇಲೆ ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮೆಟೊನ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ನೀವು ನೋಡ್ಕೊಂಡು ಹಾಕಿ, ಕ್ವಾಂಟಿಟಿ ಎಷ್ಟು ಹಾಕ್ತಿದ್ದೀರಾ ಅಂತ. ಲೈಟ್ ಅರಿಶಿನ ಪುಡಿ, ಮೆಣಸಿನ್ಕಾಯಿ ಹಾಕಿಲ್ಲ ಅದಕ್ಕೆ ಖಾರದ ಪುಡಿ ಹಾಕ್ತಾ ಇರೋದು. ಖಾರ ಪುಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಇದು ಕೊಬ್ಬರಿ ತುರಿ ಗ್ರೈಂಡ್ ಮಾಡಿರೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 40 ಸೆಕೆಂಡ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೋಯಾಬೀನ್ ಹಾಕಿ ಫ್ರೈ ಮಾಡ್ಕೊಂಡಿರೋ ಸೋಯಾಬೀನ್ ಮತ್ತು ಬಿಸಿ ನೀರಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿರ್ತೀವಲ್ವ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಕಡಲೆಬೀಜ ಪೌಡರ್ ಹಾಕೋಣ. ಹುರಿದು ಫ್ರೈ ಮಾಡಿರೋ ಕಡಲೆಬೀಜ ಪೌಡರ್ ಇದು ಮಾಡ್ಕೊಳ್ಳೋಣ ಚೆನ್ನಾಗೀಗ. ಇಲ್ಲಿ ನೀವು ಸಾಲ್ಟ್ ಟೇಸ್ಟ್ ನೋಡ್ಬೋದು, ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು ಸಾಲ್ಟ್ನ. ಈಗ ಕುಕ್ಕರ್ 1 ವಿಷಿಲ್ ಹಾಕ್ಸೋಣ, ಕ್ಲೋಸ್ ಮಾಡಿ. ಇದು ಮೊಳಕೆ ಹುಳ್ಳಿ ಕಾಳು ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ಅಲ್ವಾ, ಅದು ಪಲ್ಯ ಮಾಡೋದಕ್ಕೆ ಅಂತ ಒಗ್ಗರಣೆ ಹಾಕ್ತಿರೋದು. ಫಸ್ಟು ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ, ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಹಸಿರೋ ಹುಳ್ಳಿ ಕಾಳು ಹಾಕೋಣ. ಈಗ ಸ್ವಲ್ಪ ಸಾಲ್ಟ್ ನೋಡಿಕೊಂಡು ಸಾಲ್ಟ್ ಹಾಕಿ. ನೀವು ಇದಕ್ಕೆ ಅರಿಶಿನ ಪುಡಿ ಹಾಕ್ತೀರಾ ಅಂತಂದರೆ ಹಾಕ್ಕೊಂಬಿಡಿ, ಫಸ್ಟೇ ಹಾಕಿ. ಈಗ ಕೊಬ್ಬರಿ ತುರಿ ಹಾಕೋಣ. ತುಂಬ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ತುರಿ ಪಲ್ಯಗೆ, ತುಂಬ ಚೆನ್ನಾಗಿರುತ್ತೆ. ಹಾಕಿ ಫ್ರೈ ಮಾಡೋಣ. ತುಂಬ ಹೆಲ್ತ್ಗೆ ಒಳ್ಳೆಯದು ಹುಳ್ಳಿಕಾಳು ತಿಂದರೆ. ಇದಾದಮೇಲೆ ನಾವು ಕುಕ್ಕರ್ ವಿಷಿಲ್ ಬಂತು, ಕಂಪ್ಲೀಟ್ ಆಯಿತು ಸೋಯಾಬೀನ್ ಪಲ್ಯ. ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ, ಸೊ ಅದಕ್ಕೆ ತಿಂತೀವಿ. ಮತ್ತು ನೈಟೂ ದೋಸೆ ಇರೋದ್ರಿಂದ ಸೊ ಪಲ್ಯ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಎಲ್ಲರಿಗೂ. ಬಸ್ಸಾಂಬಾರು ಒಗ್ಗರಣೆ ಹಾಕ್ತಿರೋದು. ಸೊ ಆಯಿಲು, ಸಾಸಿವೆ, ಲಾಸ್ಟ್ ರೆಸಿಪಿ ಒಗ್ಗರಣೆ ಹಾಕ್ತಿರೋದು. ಸೊ ಈಗ ಜೀರಿಗೆ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರಲ್ಲಿ ಏನು ಫ್ರೈ ಮಾಡಿದ್ವಿ ಅದನ್ನೆತ್ತಿ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪು ಖಾರ ಒಂದು ಸತಿ ಟೇಸ್ಟ್ ಮಾಡಿ ಇಲ್ಲಿ. ಅದಾದಮೇಲೆ ಕುದಿಯೋಕ್ಕೆ ಬಿಡಿ. ಕುದಿದ್ಮೇಲೆ ಇಲ್ಲಿ ನಾವು ಬಸ್ಸಾರಿನ ನೀರೇ ಸೆಪ್ರೇಟ್ ಮಾಡಿರ್ತೀವಲ್ವ, ಅದೇ ನೀರು ಹಾಕಿದ್ರೆ ಇದನ್ನ ತುಂಬ ಟೇಸ್ಟ್ ಹಂಗೆ ಇರುತ್ತೆ. ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇರೆ ನೀರು ಹಾಕಿದ್ರೆ ಟೇಸ್ಟ್ ಬರಲ್ಲ, ಅದು ನಮಗೆ ಬಸ್ಸಾರು ಫೀಲ್ ಆಗಲ್ಲ. ಈಗ ಇನ್ನು ಒಂದು 10 ಮಿನಿಟ್ಸ್ ಹಾಗೆ ಚೆನ್ನಾಗಿ ಕುದೀಲಿ. ಸೊ ಇದು ತುಂಬ ಚಿಕ್ಕದಾಗಿರೋದ್ರಿಂದ ಕುದಿಯೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ಬಾಣಲಿ ಇಟ್ವಿ.
ಅದಾದಮೇಲೆ ಮತ್ತೆ ಎಲ್ಲ ಚಿಕ್ಕ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕುಕ್ಕರೆಲ್ಲ ಬೇಕಾಗುತ್ತೆ ಅಲ್ವಾ. ಆಮೇಲೆ ಈಗ ನೋಡಿ ನಾಷ್ಟಾಗೆ ಅಂತ ದೋಸೆ ಪ್ರಿಪೇರ್ ಮಾಡಿಕೊಂಡು ಬಸ್ಸಾರಿನ ಸಾಂಬಾರು ಮತ್ತು ಇದೇ ಪಲ್ಯ ತಿಂತಾಯಿದ್ದೀನಿ. ಸೋಯಾಬೀನ್ ಪಲ್ಯನೂ ರೆಡಿ ಆಗಿದೆ, ತುಂಬ ಎಲ್ಲ ಚೆನ್ನಾಗಿದೆ ಟೇಸ್ಟಿಯಾಗಿ. ತಪ್ಪದೆ ನೀವು ಈ ಥರ ಹೆಲ್ತಿ ಫುಡ್ ಮಾಡಿಕೊಂಡು ತಿನ್ನಿ, ಹೆಲ್ತಿಯಾಗಿರಿ. ಇದೆಲ್ಲ ಬ್ರೇಕ್ಫಾಸ್ಟ್ ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಸೇಮ್ ಸಾಂಬಾರು ಯೂಸ್ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.